ಇತ್ತೀಚೆಗೆ ಭಾರತ ಸರ್ಕಾರವು ಪೋಷಕರು ಮತ್ತು ಶಿಕ್ಷಕರಿಗೆ ಮಕ್ಕಳಲ್ಲಿನ ಡಯಾಬಿಟೀಸನ್ನು ಪತ್ತೆ ಹಚ್ಚುವಲ್ಲಿ 4 T's ಎಂಬ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ 1. ಟಾಯ್ಲೆಟ್. ಮಗುವು ಅತಿಯಾಗಿ ಮೂತ್ರವಿಸರ್ಜನೆಗೆ ಹೋಗ್ತಾ ಇದ್ದರೆ, ಎಸ್ಪೆಷಲಿ ನೈಟ್ನಲ್ಲಿ ಅದು ಪದೇ ಪದೇ ಎದ್ದು ಮೂತ್ರವಿಸರ್ಜನೆಗೆ ಹೋಗ್ತಾ ಇದ್ದರೆ ಇದು ಒಂದು ಲಕ್ಷಣವಾಗಿರಬಹುದು. 2. ಥ್ರಸ್ಟಿ. ಮಗುವು ಇತ್ತೀಚೆಗೆ ಅತಿಯಾಗಿ ಬಾಯಾರಿಕೆ, ನೀರಡಿಕೆ ಆಗ್ತಾ ಇದೆ ಅಂತ ಅನ್ನೋದು ಮತ್ತು ನೀರನ್ನು ಏನಾದರೂ ಹೆಚ್ಚಿಗೆ ಕುಡಿತಾ ಇದ್ದರೆ ಇದು ಸಹ ಒಂದು ಲಕ್ಷಣವಾಗಿರಬಹುದಂತೆ. 3. ಟಯರ್ಡ್ನೆಸ್. ಮಗು ಇತ್ತೀಚೆಗೆ ವೀಕ್ನೆಸ್, ತುಂಬ ಆಯಾಸ ಆಗ್ತಾ ಇದೆ, ಸುಸ್ತು ಅಂತ ಇದ್ದರೆ ಇದು ಸಹ ಒಂದು ಲಕ್ಷಣವಾಗಿರ್ಬೋದಂತೆ. 4. ಥಿನ್. ಅಂದರೆ ಮಗು ಇತ್ತೀಚೆಗೆ ತುಂಬ ತೂಕ ಕಡಿಮೆ, ಅದರ ಒಂದು ವೇಟ್ ಲಾಸ್ ಎಲ್ಲ ಆಗ್ತಾ ಇದ್ದರೆ ಇದು ಸಹ ಒಂದು ಲಕ್ಷಣವಾಗಿರ್ಬೋದಂತೆ. ಒಟ್ಟಿಗೆ ಈ 4 ಲಕ್ಷಣಗಳು ಕಂಡು ಬಂದರೆ ಯಾವುದೇ ಥರ ಲೇಟ್ ಮಾಡದೆ ಆ ಮಗುವನ್ನು ಹಾಸ್ಪಿಟಲ್ಗೆ ಒಯ್ಯಬೇಕಂತ ಈ ಗೌರ್ಮೆಂಟ್ ಇದೆಯಲ್ಲ, ಇಂಡಿಯನ್ ಗೌರ್ಮೆಂಟ್, ಅದು ಈ ಒಂದು 4 ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ.